ಎಲ್ಲ ರೋಗಿಗಳನ್ನು ಸಮಾನವಾಗಿ ನಡೆಸಿಕೊಳ್ಳುವುದು ವೈದ್ಯರ ಕರ್ತವ್ಯವಾಗಿದೆ. ನಾವು ಎಲ್ಲ ರೋಗಿಗಳಿಗೂ ಚಿಕಿತ್ಸೆ ನೀಡುತ್ತೇವೆ. ಯಾರಿಗೂ ಒಳ್ಳೆಯವರು ಅಥವಾ ಕೆಟ್ಟವರು ಎಂದು ಪ್ರಮಾಣ ಪತ್ರವನ್ನು ನೀಡುವುದಿಲ್ಲ. ನೀವು ಒಬ್ಬ ರೋಗಿಯಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ. ಅವಳು ವೇಶ್ಯೆಯಾಗಿದ್ದರೂ ಇದರಿಂದ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಅವಳಿಗೆ ಚಿಕಿತ್ಸೆ ನೀಡಲು ನಮ್ಮಿಂದ ಆದಷ್ಟು ಪ್ರಯತ್ನಿಸುತ್ತೇವೆ. ನಾನು ಇದೆಲ್ಲವನ್ನೂ ನನ್ನ ಮುಂದೆ ನಿಂತ 13 ವರ್ಷದ ಹುಡುಗನಿಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೆ. ಅವನು ಹೇಳುತ್ತಿದ್ದನು, ಡಾಕ್ಟ್ರೇ, ಈ ಮಹಿಳೆ ನನ್ನ ತಾಯಿ ಇದ್ದ ಹಾಗೆ. ನನಗೆ ತುಂಬ ಪ್ರಿಯಳು. ಅವಳಿಗೆ ಏನೂ ಆಗಬಾರದು. ಅವಳು ನನ್ನನ್ನು ಬಿಟ್ಟು ಹೋದರೆ ನಾನು ಈ ಭೂಮಿಯ ಮೇಲೆ ಅಸಹಾಯಕನಾಗುತ್ತೇನೆ. ನಾನು ಅವನ ಹೆಗಲ ಮೇಲೆ ಕೈ ಹಾಕಿದೆ ಮತ್ತು ಹೇಳಿದೆ, ನೀನೇನು ಚಿಂತಿಸಬೇಡ, ಅವಳು ಸರಿಯಾಗುತ್ತಾಳೆ. ಈಗ ನೀನು ಆರಾಮಾಗಿ ಮನೆಗೆ ಹೋಗು. ಹುಡುಗನು ನನಗೆ ಧನ್ಯವಾದ ಹೇಳಿ ಮನೆಗೆ ಹೊರಟನು. ಇಂದು ಬೆಳಿಗ್ಗೆ ಸುಮಾರು 35 ವರ್ಷದ ಮಹಿಳೆ ಒಬ್ಬಳನ್ನು ಕರೆದುಕೊಂಡು ಬಂದಿದ್ದ. ಕೆಲವು ಮಾಹಿತಿಗಳ ಪ್ರಕಾರ ರಾಜಿ ಇಂದು ಬೆಳಿಗ್ಗೆ ಪ್ರಜ್ಞಾಹೀನಳಾಗಿದ್ದಳು. ಮತ್ತೆ ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ರಕ್ತವಾಂತಿ ಮಾಡಲು ಪ್ರಾರಂಭಿಸಿದಳು. ಈ ಹುಡುಗ ಪ್ರಣೀತ. ಅವನು ರಾಜಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದ. ಅವನು ಹೇಳುತ್ತಿದ್ದ, ನಾವೊಂದು ಕೆಟ್ಟ ಗಲ್ಲಿಗೆ ಸಂಬಂಧಪಟ್ಟವರಾಗಿದ್ದೇವೆ. ಈ ಮಹಿಳೆ ಒಬ್ಬ ವೇಶ್ಯೆಯಾಗಿದ್ದಾಳೆ. ಪ್ರಣೀತಿಗೆ ಇದೇ ಭಯವಿತ್ತು. ಅವಳು ಒಬ್ಬ ವೇಶ್ಯೆ ಎಂದು ತಿಳಿದರೆ ನಾನು ಅವಳಿಗೆ ಚಿಕಿತ್ಸೆಯನ್ನು ನೀಡುವುದಿಲ್ಲ ಎಂದು. ನಾನು ಅವನಿಗೆ ಭರವಸೆ ನೀಡಿದೆ. ರಾಜಿಯ ಜೀವವನ್ನು ಉಳಿಸಲು ನನ್ನ ಕೈಯಿಂದಾದ ಪ್ರಯತ್ನವನ್ನು ಖಂಡಿತವಾಗಿ ಮಾಡುತ್ತೇನೆ. ನಾನು ರಾಜಿಯ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದೆ. ಆದರೆ ಅವಳಿಗೆ ಕ್ಯಾನ್ಸರ್ ಇದೆ ಎಂದು ತಿಳಿಯಿತು. ಅದು ಕೂಡ ಕೊನೆಯ ಹಂತದಲ್ಲಿದೆ ಎಂದು ತಿಳಿಯಿತು. ಅವಳ ಜೀವ ಉಳಿಸುವುದು ಅಸಾಧ್ಯವಾಗಿತ್ತು. ನನಗೆ ತುಂಬ ದುಃಖವಾಯಿತು. ಆದರೆ ಈಗ ನನ್ನ ಕೈಯಲ್ಲಿ ಏನೂ ಉಳಿದಿರಲಿಲ್ಲ. ನಾನು ಬೇರೆ ರೋಗಿಯನ್ನು ಚೆಕ್ ಮಾಡುತ್ತಿದ್ದೆ. ಆಗ ಒಬ್ಬ ನರ್ಸ್ ನನ್ನ ಬಳಿ ಬಂದು ಹೇಳಿದಳು, ಡಾಕ್ಟರ್, ರಾಜಿಯ ಆರೋಗ್ಯವು ತುಂಬ ಹದಗೆಡುತ್ತಿದೆ. ನೀವು ಒಮ್ಮೆ ಬಂದು ಅವಳನ್ನು ನೋಡಬೇಕು. ನಾನು ಬೇಗನೆ ಎದ್ದು ರಾಜಿಯ ವಾರ್ಡ್ ರೂಮಿಗೆ ಹೋದೆ. ಅವಳು ತುಂಬ ತೊಂದರೆಯಲ್ಲಿದ್ದಳು. ಈಗಲೂ ರಕ್ತವಾಂತಿ ಮಾಡುತ್ತಿದ್ದಳು. ನಾನು ರಾಜಿಗೆ ಹೇಳಿದೆ, ನೀನು ಸಮಾಧಾನದಿಂದ ಇಂಜೆಕ್ಷನ್ ಹಾಕಿಸಿಕೊ. ನಾನು ರಾಜಿಗೆ ಇಂಜೆಕ್ಷನ್ ನೀಡಿದೆ. ಅವಳು ಕಣ್ಣು ಮುಚ್ಚಿದ್ದಳು. ನನ್ನ ಕೈಯಲ್ಲಿ ಬೇರೆ ಏನೂ ಇರಲಿಲ್ಲ. ನನ್ನ ರೋಗಿಯು ಕಷ್ಟದಲ್ಲಿ ಇರುವುದನ್ನು ನನ್ನಿಂದ ನೋಡಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ನಾನು ಅವಳಿಗೆ ನಿದ್ರೆ ಇಂಜೆಕ್ಷನನ್ನು ನೀಡಿದೆ. ಈಗ ರಾಜಿ ಮಲಗಿದಳು. ನರ್ಸ್ ಕೂಡ ಹೋಗಿದ್ದಳು. ನಾನು ಪುನಃ ಸ್ಟಾಫ್ ರೂಮಿಗೆ ಹೋಗಬೇಕು ಎಂದುಕೊಂಡೆ. ಆದರೆ ಒಮ್ಮೆಲೆ ನನ್ನ ಕಣ್ಣಿಗೆ ರಾಜಿಯ ಮುಖ ಕಂಡಿತ್ತು. ನಾನು ರಾಜಿಯ ಮುಖವನ್ನೇ ನೋಡುತ್ತಾ ನಿಂತುಬಿಟ್ಟೆ. ಅವಳ ಮುಖದಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು. ನಾನು ಅಲ್ಲೇ ನಿಂತು ಅವಳ ಮುಖವನ್ನು ಹಿಂಜರಿಯದೆ ನೋಡತೊಡಗಿದೆ. ಅವಳ ಮುಖದ ರಚನೆಯಿಂದ ಅವಳ ಕಣ್ಣುಗಳು ದೊಡ್ಡದಾಗಿವೆ ಎಂದು ಅನಿಸಿತು. ಅವಳ ಕಣ್ಣಿನ ರಚನೆ ಮತ್ತು ಅವಳ ಮುಖದಲ್ಲಿನ ದಪ್ಪ ತುಟಿಗಳು ಅವಳನ್ನು ಹೆಚ್ಚು ಹೊತ್ತು ನೋಡುವಂತೆ ಮಾಡಿದ್ದವು. ಅವಳೊಬ್ಬಳು ಸುಂದರ ಮಹಿಳೆಯಾಗಿದ್ದಳು. ತುಂಬ ಜನರು ಅವಳನ್ನು ಇಷ್ಟಪಡುತ್ತಿದ್ದರು. ಅವಳು ತನ್ನ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಳು. ಆದರೆ ಈ ರೋಗವು ಒಳಗಿನಿಂದ ಅವಳನ್ನು ತಿನ್ನುತ್ತಿದೆ ಎನ್ನುವುದು ಅವಳಿಗೆ ಗೊತ್ತಾಗಲಿಲ್ಲ. ಮತ್ತು ಈಗ ಅವಳು ಸಾವಿನ ಅಂಚಿನಲ್ಲಿದ್ದಳು. ನನ್ನ ವೃತ್ತಿಪರ ಜೀವನದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವ್ಯಕ್ತಿಯ ಮುಖವಾಗಲಿ ನನ್ನನ್ನು ಇಷ್ಟು ಕಾಡಿಸಿರಲಿಲ್ಲ. ನಾನು ಮೊದಲ ಬಾರಿಗೆ ರಾಜಿಯನ್ನು ನೋಡುತ್ತಿದ್ದೆ. ಆದರೆ ಮನೆಗೆ ಬಂದಾಗಲೂ ಸಹ ನನಗೆ ರಾಜಿಯ ಬಗ್ಗೆ ಯೋಚನೆ ಬರಬಹುದು ಎಂದು ನಾನು ಯೋಚಿಸಿರಲಿಲ್ಲ. ನಾನು ಇಡೀ ರಾತ್ರಿ ಅವಳ ಬಗ್ಗೆ ಯೋಚಿಸುತ್ತಿದ್ದೆ. ಆದರೆ ರಾಜಿಯ ವ್ಯಕ್ತಿತ್ವವು ತುಂಬ ಆಕರ್ಷಕವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿರಲಿಲ್ಲ. ಬೆಳಿಗ್ಗೆ ನಾನು ಆಸ್ಪತ್ರೆ ತಲುಪಿದಾಗ ನಾನು ಮೊದಲು ಹೋದದ್ದು ರಾಜಿಯ ವಾರ್ಡಿಗೆ. ಅವಳ ವರದಿ ನೋಡಿದಾಗ ರಾಜಿ ಇನ್ನೂ ಸ್ವಲ್ಪ ದಿನ ಬದುಕಬಹುದು ಎಂದು ನನಗೆ ತಿಳಿದಿತ್ತು. ಹಾಗಾಗಿ ನಾನು ಅವಳಿಗೆ, ನೀನು ಮುಂದೆಯೂ ಸಹ ಖುಷಿಯಿಂದ ಬದುಕುವೆ ಎಂದು ಸಮಾಧಾನ ಹೇಳಿ ನಂಬಿಸಿದೆ. ವೇಶ್ಯೆಯ ಜೀವನ ತುಂಬ ಕಷ್ಟಕರವಾಗಿರುವುದು ಎಂದು ನನಗೆ ತಿಳಿದಿದೆ. ರಾಜಿ ತನ್ನ ಕೊನೆಯ ಜೀವನವನ್ನು ಆರಾಮಾಗಿ ಖುಷಿಯಿಂದ ಕಳೆಯಬೇಕೆನ್ನುವುದು ನನ್ನ ಆಸೆಯಾಗಿತ್ತು. ನಾನು ರಾಜಿಯ ವಾರ್ಡ್ ತಲುಪಿದಾಗ ಅವಳು ಎಚ್ಚರಗೊಂಡಿದ್ದಳು. ಅವಳ ಮುಖದಲ್ಲಿ ತುಂಬ ಸಿಹಿಯಾದ ನಗು ಇತ್ತು. ಇಂದು ನೀವು ಫ್ರೆಶ್ ಆಗಿದ್ದೀರಿ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ರಾಜಿ ನಗುತ್ತಾ, ನನಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಹೋರಾಡಲು ಗೊತ್ತು. ರಾಜಿ ಮುಗುಳ್ನಕ್ಕು ಮತ್ತೇನನ್ನು ಹೇಳಲು ಪ್ರಾರಂಭಿಸಿದಳು. ಡಾಕ್ಟರ್, ನನ್ನನ್ನು ಸಾಮಾನ್ಯ ಮಹಿಳೆ ಎಂದು ಪರಿಗಣಿಸಬೇಡಿ. ಮನೆಯಲ್ಲಿ ಇರುವ ನಾಜೂಕಿನ ಮಹಿಳೆಗೂ ವೇಶ್ಯಾಗೃಹದಲ್ಲಿ ವಾಸಿಸುವ ಮಹಿಳೆಗೂ ಬಹಳ ವ್ಯತ್ಯಾಸವಿದೆ. ಒಬ್ಬ ಗ್ರಾಹಕರನ್ನು ಸಮಾಧಾನಪಡಿಸಿ ಇನ್ನೊಬ್ಬ ಗ್ರಾಹಕರಲ್ಲಿಗೆ ಹೋಗಲು ತಯಾರಾಗುವ ಮಹಿಳೆಯರಲ್ಲಿ ತುಂಬ ಧೈರ್ಯವಿರುತ್ತದೆ. ನಾನು ಹಾಂ ಎಂದು ತಲೆ ಆಡಿಸಿದೆ. ದಯವಿಟ್ಟು ನನಗೆ ನನ್ನ ಕಾಯಿಲೆಯ ಬಗ್ಗೆ ಹೇಳಿ. ನಾನು ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ನಾನು ಅಳುತ್ತಾ ಕುಳಿತುಕೊಳ್ಳುವುದಿಲ್ಲ. ನಾನು ಕೆಲವೊಂದು ಕೆಲಸವನ್ನು ಪೂರ್ಣಗೊಳಿಸಬೇಕಾಗಿದೆ. ಆ ಕೆಲಸವನ್ನು ನಾನು ಸಾಯುವ ಮೊದಲೇ ಮಾಡಬೇಕಾಗಿದೆ. ನನಗೆ ಅರಿವಿಲ್ಲದೆ ಬರುವ ಸಾವು ನನಗೆ ಇಷ್ಟವಿಲ್ಲ. ನನ್ನ ಕೆಲಸವನ್ನು ಮುಗಿಸಿದ ನಂತರವೇ ನಾನು ಸಾಯುತ್ತೇನೆ. ನಾನು ರಾಜಿಯ ಕಣ್ಣುಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡಿದೆ. ಅವಳು ಹೇಳಿದ್ದೆಲ್ಲವೂ ನಿಜ. ರಾಜಿಯ ಕಣ್ಣುಗಳು ಅದಕ್ಕೆ ಸಾಕ್ಷಿ ಹೇಳುತ್ತಿದ್ದವು. ಆಗ ನಾನು ರಾಜಿಗೆ ಹೇಳಿದೆ, ರಾಜಿ, ನಿನಗೆ ಕ್ಯಾನ್ಸರ್ ಇದೆ. ಅದು ಕೊನೆಯ ಹಂತದಲ್ಲಿದೆ. ನನ್ನ ಮಾತು ಕೇಳಿ ರಾಜಿಯ ಮುಖದಲ್ಲಿ ನಗು ಹರಡಿತು. ಅಂದರೆ ರಾಜಿ ಹೇಳಿದ ಮಾತು ನಿಜವಾಗಿತ್ತು. ರಾಜಿ ಕೇಳಿದಳು, ಈಗ ನನ್ನ ಬಳಿ ಎಷ್ಟು ದಿನ ಇದೆ? ಆಗ ನಾನು ಹೇಳಿದೆ, ಜೀವನ ಮತ್ತು ಸಾವು ಎರಡೂ ಭಗವಂತನ ಕೈಯಲ್ಲಿದೆ. ಕೆಲವೊಮ್ಮೆ ರೋಗಿಯು ಸಾವನ್ನು ತೊರೆದು ಹಿಂತಿರುಗುತ್ತಾನೆ ಮತ್ತು ಕೆಲವೊಮ್ಮೆ ಎಷ್ಟೇ ಬಲವಾದ ವ್ಯಕ್ತಿಯಾದರೂ ಕುಳಿತಲ್ಲೇ ಸಾಯುತ್ತಾನೆ. ಆದರೆ ನಿಮಗೆ ಇನ್ನೂ ಕೆಲವು ದಿನಗಳು ಉಳಿದಿವೆ. ಆದರೆ ದೇವರಿಗೆ ಎಲ್ಲವೂ ಗೊತ್ತಿದೆ. ರಾಜಿ ಮುಗುಳ್ನಕ್ಕು ಹೇಳಿದಳು, ಡಾಕ್ಟರ್, ನಿಮಗೆ ತುಂಬ ಥ್ಯಾಂಕ್ಸ್.
ಏಕೆಂದರೆ ನೀವು ನನ್ನಲ್ಲಿ ಏನನ್ನು ಮುಚ್ಚಿಡಲಿಲ್ಲ. ಏಕೆಂದರೆ ನಾನು ಸಾಯುವ ಮೊದಲು ಒಮ್ಮೆ ತೀರ್ಥಯಾತ್ರೆ ಮಾಡಬೇಕೆಂದಿದ್ದೇನೆ. ನೀವು ನನಗೆ ಎಲ್ಲ ಸತ್ಯವನ್ನು ಹೇಳಿದ್ದೀರಿ. ಹಾಗಾಗಿ ನಾನು ತೀರ್ಥಯಾತ್ರೆಗೆ ಹೋಗಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಾನು ಮುಗುಳು ನಕ್ಕು ಹೇಳಿದೆ, ನೀವು ಔಷಧಿಗಳನ್ನು ತೆಗೆದುಕೊಳ್ಳಿ, ಬೇಗ ಗುಣಮುಖರಾಗುತ್ತೀರಿ ಮತ್ತು ನಂತರ ನೀವು ತೀರ್ಥಯಾತ್ರೆಗೆ ಹೋಗಬಹುದು ಎಂದು ಹೇಳಿ ನಾನು ಅಲ್ಲಿಂದ ಹೊರಟೆ. ರಾಜಿಯ ಧೈರ್ಯ ನೋಡಿ ನನಗೆ ಆಶ್ಚರ್ಯವಾಯಿತು. ಸಾವಿನ ಬಗ್ಗೆ ಕೇಳಿದ ನಂತರ ಅಳುವ ಜನರನ್ನು ನಾನು ನೋಡಿದ್ದೇನೆ. ಆದರೆ ರಾಜಿ ಅವಳ ಸಾವನ್ನು ಬಹಳ ಬೇಗ ಒಪ್ಪಿಕೊಂಡಳು. ಅವಳು ಚಿಕಿತ್ಸೆ ಪಡೆಯುತ್ತಿದ್ದಳು. ಸ್ವಲ್ಪ ದಿನಗಳ ನಂತರ ಒಬ್ಬ ವ್ಯಕ್ತಿ ರಾಜಿಯನ್ನು ಭೇಟಿಯಾಗಲು ಬಂದನು. ಕಾಕತಾಳೀಯವೆಂಬಂತೆ ನಾನು ಕೂಡ ರಾಜಿಯ ಬಳಿ ನಿಂತು ಅವಳನ್ನು ಪರೀಕ್ಷಿಸುತ್ತಿದ್ದೆ. ರಾಜಿ ನನ್ನತ್ತ ನೋಡಿ, ಡಾಕ್ಟರ್, ಕಾಶಿಗೆ ಹೋಗುವಷ್ಟು ಧೈರ್ಯ ನನ್ನಲ್ಲಿ ಇದೆ. ನಾನು ತುಂಬ ಹೊತ್ತಿನವರೆಗೂ ಕುಳಿತಿದ್ದೇನೆ. ಈಗ ನನಗೆ ಆಯಾಸವಾಗಲಿ ಸುಸ್ತಾಗಲಿ ಇಲ್ಲ. ನಾನೀಗ 10 ನಿಮಿಷಗಳ ಕಾಲ ನಡೆಯಬಲ್ಲೆ. ನಾನು ಸುಧಾರಿಸಿಕೊಳ್ಳುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿದೆ. ರಾಜಿಯ ಮುಖದಲ್ಲಿ ಮುಗ್ಧತೆ ಹರಡಿತ್ತು. ಅವಳ ಮುಖದಲ್ಲಿ ಮೊದಲ ಬಾರಿ ಈ ರೀತಿಯ ಮುಗ್ಧತೆಯನ್ನು ನೋಡಿದೆ. ಆಗ ನಾನು ರಾಜಿಗೆ ಹೇಳಿದೆ, ಇನ್ನು ಕೆಲವು ದಿನಗಳವರೆಗೆ ನಿನಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ನಂತರ ನೀವು ತೀರ್ಥಯಾತ್ರೆಗೆ ಹೋಗಬಹುದು ಎಂದು ಹೇಳಿದೆ. ಹತ್ತಿರ ನಿಂತಿದ್ದವನು ನಕ್ಕನು. ಅವನ ನಗು ಬಹಳ ಮೋಸದಿಂದ ಕೂಡಿತ್ತು. ಅವನು ಹೇಳಿದನು, 900 ಇಲಿಗಳನ್ನು ತಿಂದ ಬೆಕ್ಕು ತೀರ್ಥಯಾತ್ರೆಗೆ ಹೋಯಿತಂತೆ. ಡಾಕ್ಟರ್, ಇವಳು ವೇಶ್ಯೆ. ಇವಳು ಬಹಳಷ್ಟು ಅಪರಾಧಗಳನ್ನು ಮಾಡಿದ್ದಾಳೆ. ಇವಳು ತುಂಬ ಕೆಟ್ಟ ಹೆಂಗಸು. ತೀರ್ಥಯಾತ್ರೆಗೆ ಹೋದರೆ ತನ್ನ ಪಾಪಗಳೆಲ್ಲವೂ ತೊಳೆದು ಹೋಗುವವು ಮತ್ತು ನೇರವಾಗಿ ತಾನು ಸ್ವರ್ಗಕ್ಕೆ ಹೋಗುತ್ತೇನೆ ಎಂದು ಭಾವಿಸಿದ್ದಾಳೆ. ಜೀವನ ಪೂರ್ತಿ ಪಾಪ ಮಾಡಿದವರು ತೀರ್ಥಯಾತ್ರೆಗೆ ಹೋದರೆ ಸ್ವರ್ಗವಾಸಿಗಳಾಗುವುದಿಲ್ಲ. ನನಗೆ ಆ ಮನುಷ್ಯನ ಮಾತುಗಳು ತುಂಬ ವಿಚಿತ್ರವೆನಿಸಿತು. ನಾನು ಕೇಳಿದೆ, ನೀವು ಯಾರು? ಈ ರಾಜಿ ಇರುವ ವೇಶ್ಯಾಗಾರದಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ. ನನ್ನ ಕೆಲಸ ನಿಮಗೆ ಅರ್ಥವಾಗುವಂಥದ್ದಲ್ಲ. ಆದ್ದರಿಂದ ಇದರ ಬಗ್ಗೆ ನನ್ನಲ್ಲಿ ಹೇಳುವುದು ಕೇಳುವುದು ಮಾಡಬೇಡಿ. ನಾನು ಹೇಳಿದೆ, ನನಗೆ ನಿನ್ನ ಕೆಲಸದ ಬಗ್ಗೆ ಗೊತ್ತಿಲ್ಲ. ಆದರೆ ನಿಮಗೆ ದೇವರ ಕೆಲಸದ ಬಗ್ಗೆ ಗೊತ್ತಿದೆಯಾ? ಸ್ವರ್ಗ ಮತ್ತು ನರಕವನ್ನು ವಿಭಜಿಸಲು ನೀವು ಮತ್ತು ನಾವು ಯಾರು? ಅದನ್ನು ದೇವರಿಗೆ ಬಿಟ್ಟು ಬಿಡಿ ಎಂದು ಅವನ ಭುಜ ತಟ್ಟಿ ಹೇಳಿದೆ. ನಂತರ ಅವನು, ಸರಿ, ನಾನು ಏನನ್ನೂ ಹೇಳುವುದಿಲ್ಲ. ಆದರೆ ನನ್ನ ಮಾತನ್ನು ನೆನಪಿಟ್ಟುಕೊಳ್ಳಿ. ರಾಜಿಯು ಸ್ವರ್ಗಕ್ಕೆ ಹೋದರೆ ತಮ್ಮ ಜೀವನದ ಉದ್ದಕ್ಕೂ ಪೂಜೆ, ಯಾಗ, ಉಪವಾಸಗಳನ್ನು ಮಾಡುತ್ತಾ ದೇವರ ಅನುಗ್ರಹವನ್ನೆಲ್ಲ ಪಾಲಿಸುತ್ತಿರುವ ಪತಿವ್ರತೆಯರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ನಾನು ಅವನ ಮಾತುಗಳನ್ನು ಮೌನವಾಗಿ ಕೇಳುತ್ತಿದ್ದೆ. ಆಗ ಅವನು ಮತ್ತೆ ಹೇಳಿದನು, ಎಷ್ಟು ಹಣ ಬೇಕಾದರೂ ಖರ್ಚಾಗಲಿ, ಆದರೆ ರಾಜಿ ಸಂಪೂರ್ಣವಾಗಿ ಗುಣಮುಖವಾಗಬೇಕು. ಏಕೆಂದರೆ ಅವಳು ನಮ್ಮ ವೇಶ್ಯಾಗೃಹದ ಒಡತಿ. ಅವಳಿಗೆ ಏನೂ ಆಗಬಾರದು. ಅವಳಿಗೆ ಏನಾದರೂ ಆದರೆ ನಮಗೆ ತುಂಬ ನಷ್ಟವಾಗುತ್ತದೆ ಎಂದು ಹೇಳುತ್ತಾ ಆ ವ್ಯಕ್ತಿ ಹೊರಟು ಹೋದನು. ನಾನು ರಾಜಿಯ ಬಳಿ ನಿಂತಿದ್ದೆ. ಅವಳ ಕಥೆಯನ್ನು ತಿಳಿದುಕೊಳ್ಳಬೇಕು ಎಂದು ಅನಿಸಿತು. ನಾನು ತುಂಬ ಬ್ಯುಸಿ ಡಾಕ್ಟರ್. ಒಂದು ವಾರ್ಡ್ನಿಂದ ಇನ್ನೊಂದು ವಾರ್ಡಿಗೆ ಹೋಗುವುದರಲ್ಲಿ ನನ್ನ ಇಡೀ ದಿನದ ಸಮಯ ಕಳೆಯುತ್ತಿತ್ತು. ಆದರೆ ರಾಜಿಯಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು. ನನಗೆ ಅವಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಬೇಕೆನಿಸಿತು. ನಾನು ಟೆಸ್ಟ್ ಮಾಡಿ ಮುಗಿದರೂ ಸಹ ಅಲ್ಲೇ ನಿಂತಿದ್ದೆ. ಅವನು ಹೋದ ಮೇಲೆ ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು ಮತ್ತು ನಾನು ಏನಾಯಿತು, ಏಕೆ ಅಳುತ್ತಿದ್ದೆ ಎಂದು ಕೇಳಿದೆ. ಆಗ ರಾಜಿ, ನಾನು ಸ್ವರ್ಗಕ್ಕೆ ಹೋಗುವುದಿಲ್ಲ, ನನಗೆ ಕ್ಷಮೆ ಸಿಗುವುದಿಲ್ಲ. ಆಗ ನಾನು ಹೇಳಿದೆ, ನೀನು ಇದನ್ನೆಲ್ಲ ಏಕೆ ಹೇಳುತ್ತಿದ್ಯಾ? ಆ ವ್ಯಕ್ತಿಯ ಹೆಸರು ಪ್ರದೀಪ್. ಪ್ರತಿ ಕ್ಷಣವೂ ನನ್ನನ್ನು ಹಿಂಬಾಲಿಸುತ್ತಿರುತ್ತಾನೆ. ಅವನು ನನ್ನ ಎಲ್ಲ ಪಾಪಗಳನ್ನು ತಿಳಿದಿದ್ದಾನೆ. ಅವನು ಹೇಳಿದ್ದು ಸರಿ, ನನ್ನ ಪಾಪಗಳಿಗೆ ಪರಿಹಾರವಿಲ್ಲ ಎಂದೆನಿಸುತ್ತಿದೆ. ನಾನು ಮುಗುಳು ನಗುತ್ತಾ ಹೇಳಿದೆ, ರಾಜಿ, ಇದು ಅಳುವ ವಿಷಯವಲ್ಲ. ಯಾವ ಮನುಷ್ಯನೂ ಸ್ವರ್ಗ ನರಕವನ್ನು ನಿರ್ಧರಿಸುವುದಿಲ್ಲ. ನಿನ್ನ ಮನಸ್ಸನ್ನು ಮುರಿದುಕೊಳ್ಳಬೇಡ. ರಾಜಿ ಮೌನವಾದಳು ಮತ್ತು ದೊಡ್ಡ ಭರವಸೆಯೊಂದಿಗೆ ನನ್ನ ಕಡೆ ನೋಡಿದಳು ಮತ್ತು ಹೇಳಿದಳು, ಈ ಜನ ನನ್ನನ್ನು ಕ್ರಿಮಿನಲ್ ಎಂದು ಅಂದುಕೊಂಡಿದ್ದಾರೆ. ಅದಕ್ಕಾಗಿ ನಾನು ಕಾಶಿಗೆ ಹೋಗುವುದು ಅದು ಅವರಿಗೆ ಇಷ್ಟವಿಲ್ಲ. ನಾನು ಕಾಶಿಗೆ ಹೋಗುವುದಕ್ಕೆ ನೀವು ವ್ಯವಸ್ಥೆ ಮಾಡುತ್ತೀರಾ? ಪೆಟ್ಟು ತಿಂದ ಹೆಂಗಸಿನ ಕೊನೆಯ ಆಸೆಯನ್ನು ಈಡೇರಿಸುತ್ತಿದ್ದೀರಿ ಎಂದು ತಿಳಿದುಕೊಳ್ಳಿ. ನಾನು ಖಂಡಿತವಾಗಿಯೂ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾ ನಾನು ರೂಮಿಗೆ ಬಂದೆ. ನನ್ನ ಡ್ರಾಯರ್ನಲ್ಲಿ ಬಿದ್ದಿದ್ದ ಚೀಟಿಯನ್ನು ನೋಡಿದೆ. ನಾನು ಸ್ವಲ್ಪ ದಿನಗಳ ನಂತರ ಕಾಶಿಗೆ ಹೊರಡುವ ಉದ್ದೇಶವನ್ನು ಹೊಂದಿದ್ದೆ. ಇಂಥ ಪರಿಸ್ಥಿತಿಯಲ್ಲಿ ಆ ಮಹಿಳೆ ನನ್ನಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಳು. ನಾನು ಅದನ್ನು ತಿರಸ್ಕರಿಸಲು ಸಾಧ್ಯವಾಗಲಿಲ್ಲ. ನಾನು ಅವಳನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ನಾನು ಅವಳ ರಿಪೋರ್ಟನ್ನು ನೋಡಿದೆ. ಅವಳ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಅವಳು ದಿನಗಳನ್ನು ಎಣಿಸುತ್ತಿದ್ದಳು. ನಾನು ಏನು ಮಾಡಬೇಕು, ಅದನ್ನು ಬೇಗನೆ ಮಾಡಬೇಕು. ರಾಜಿಯನ್ನು, ತನ್ನ ತಾಯಿಯೆಂದು ಕರೆಯುತ್ತಿದ್ದ 13 ವರ್ಷದ ಹುಡುಗನನ್ನು ಕರೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದೆ. ಎಲ್ಲ ವ್ಯವಸ್ಥೆ ಮಾಡಲು 10 ದಿನಗಳೇ ಕಳೆದವು. ಈಗ ರಾಜಿಯ ಕಣ್ಣುಗಳು ಕಡು ನೀಲಿ ಬಣ್ಣಕ್ಕೆ ತಿರುಗಿದವು. ಅವಳು ಮೊದಲಿಗಿಂತಲೂ ಬಲಹೀನಳಾಗಿದ್ದಳು. ರಾಜಿ, ನಿನ್ನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ನಾನು ನಿನ್ನನ್ನು ಕಾಶಿಗೆ ಹೇಗೆ ಕರೆದುಕೊಂಡು ಹೋಗಲಿ? ಅದಕ್ಕವಳು, ಕಾಶಿಗೆ ಹೋಗದಿದ್ದರೆ 10 ವರ್ಷವಾದರೂ ನಾನು ಇಲ್ಲೇ ಬೆಡ್ ಮೇಲೆ ಮಲಗಿಕೊಳ್ಳುತ್ತೇನೆ. ನಾನು ಸಾಯುವುದಿಲ್ಲ. ರಾಜಿಯ ಆತ್ಮ ಕಾಶಿಗೆ ಹೋಗಲು ಅಲೆದಾಡುತ್ತಲೇ ಇರುತ್ತದೆ ಎಂದು ಅನಿಸುತ್ತಿತ್ತು. ರಾಜಿಯ ಕಾಶಿಗೆ ಹೋಗುವ ಆಸೆ ಮತ್ತು ಹಂಬಲ ನೋಡಿ ಸಾವು ಕೂಟ ಹಿಮ್ಮೆಟ್ಟುತ್ತದೆ ಎಂದೆನಿಸುತ್ತಿದೆ. ನಾನು ರಾಜಿಯ ಮಾತಿನಿಂದ ತುಂಬ ಪ್ರಭಾವಿತನಾದೆ. ಅವಳು ಎಷ್ಟು ಒಳ್ಳೆಯ ಮಹಿಳೆ ಎಂದು ನಾನು ನನ್ನ ಮನಸ್ಸಿನಲ್ಲೇ ಅಂದುಕೊಂಡೆ. ಅವಳು ಅಪರಾಧ ಮಾಡಿರುವುದು ನಿಜ, ಆದರೆ ಅದೆಲ್ಲ ಬಲವಂತದ ಮೇರೆಗೆ ಇರಬಹುದು. ಅವರು ಹೀಗೆಲ್ಲ ಮಾಡುತ್ತಿರುವಾಗ ದೇವಸ್ಥಾನಕ್ಕೆ ಹೋಗಲು ಅವಳ ಮನಸ್ಸಿನಲ್ಲಿ ಎಷ್ಟೊಂದು ಹಂಬಲವಿರಬೇಕು.
ಬಹುಶಃ ದೇವರನ್ನು ಪ್ರೀತಿಸುವ ಯಾವುದೇ ಭಕ್ತನ ಹೃದಯದಲ್ಲಿಯೂ ಇಷ್ಟೊಂದು ಆಸೆ ಇರೋದು. ನಾನು ವೈದ್ಯರ ತಂಡವನ್ನು ನನ್ನ ರೂಮಿಗೆ ಕರೆದೆ. ನಾನು ರಾಜ್ಯ ಪ್ರಕರಣವನ್ನು ಅವರ ಮುಂದೆ ಇಟ್ಟಿದ್ದೆ. ಜೀವನದಲ್ಲಿ ಪೆಟ್ಟು ತಿಂದವಳ ಕೊನೆಯ ಆಸೆ ಎಂದು ನಾನು ಅವರಿಗೆಲ್ಲ ಹೇಳಿದೆ. ಆಸ್ಪತ್ರೆಯಲ್ಲಿ ಇಟ್ಟುಕೊಂಡು ಚಿಕಿತ್ಸೆ ಕೊಡಿಸಿದರೂ ಅವಳು ಬದುಕುಳಿಯುವ ಸಾಧ್ಯತೆ ಇಲ್ಲ. ಅವಳ ಕೊನೆಯ ಆಸೆ ಈಡೇರಿಸಿದರೆ ಒಳ್ಳೆಯದು. ವೈದ್ಯರು ನನ್ನ ನಿರ್ಧಾರವನ್ನು ಒಪ್ಪಿಕೊಂಡರು. ನಾನು ಅಗತ್ಯ ಕೆಲಸವನ್ನು ಪೂರ್ಣಗೊಳಿಸಿದೆ. ನಾನು ರಾಜ್ಯಲ್ಲಿಗೆ ಹೋಗಿ ಈ ವಿಷಯವನ್ನು ಹೇಳಿದಾಗ ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಅವಳು ಹೇಳಿದಳು, ದೇವರು ನನ್ನ ಬರುವಿಕೆಯನ್ನು ಒಪ್ಪಿಕೊಂಡ. ರಾಜ್ಯವನ್ನು ನೋಡಿದಾಗ ಅವಳು ತುಂಬ ಮುಂದುವರಿದ ಮಹಿಳೆ ಎಂದು ನನಗೆ ಅನಿಸಿತು. ಅವಳ ಬಗ್ಗೆ ತಪ್ಪು ಮಾತನಾಡೋರೇ ತಪ್ಪಿತಸ್ಥರು ಎಂದೆನಿಸಿತು. ಕೆಲವು ದಿನಗಳ ನಂತರ ನಾವು ತೀರ್ಥಯಾತ್ರೆಗೆ ಹೊರಡುವ ಸಮಯ ಬಂದಿತ್ತು. ನಾನು ರಾಜಿ ಮತ್ತು ಪ್ರಣೀತ್ರ ಜೊತೆ ತೀರ್ಥಯಾತ್ರೆಗೆ ಹೊರಟೆವು. ಇದು ದೇವಿ ಶಕ್ತಿಯ ಮಹಾನ್ ಪ್ರಯಾಣವಾಗಿತ್ತು. ಪ್ರಣೀತ್ನು ದೇವರ ಜಪಮಾಲೆಯನ್ನು ಜಪಿಸುತ್ತಲೇ ಇದ್ದನು. ದೇವರ ಜಪ ಮಾಡುವುದು ಅವನ ನಾಲಿಗೆಯಲ್ಲಿ ಒಂದು ಕ್ಷಣವೂ ನಿಂತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡಿತ್ತು. ಪ್ರಶ್ನೆ ಕೇಳದೇ ಇರಲು ನನಗೆ ಸಾಧ್ಯವಾಗಲಿಲ್ಲ. ರಾಜಿ, ನೀವು ಕೇದಾರನಾಥಕ್ಕೆ ಹೋಗುವುದಿಲ್ಲವೇ? ನೀನು ಹರಿದ್ವಾರದಿಂದ ಹಿಂತಿರುಗುವೆಯಾ? ಅದಕ್ಕವಳು, ನಾನು ನನ್ನ ಜೀವನದಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನಾನು ಯಾವ ಬಾಯಿಂದ ಕೇದಾರನಾಥಕ್ಕೆ ಹೋಗುತ್ತೇನೆಂದು ಹೇಳಲಿ? ನಾನು ಮೊದಲು ಗಂಗಾಮಾತೆಯಲ್ಲಿ ಸ್ನಾನ ಮಾಡಲು ಇಷ್ಟಪಡುತ್ತೇನೆ. ನನ್ನ ಎಲ್ಲ ಪಾಪಗಳನ್ನು ತೊಳೆದು ಹಾಕುವಂತೆ ಗಂಗಾಮಾತೆಯಲ್ಲಿ ಕೇಳುತ್ತೇನೆ ಮತ್ತು ನಾನು ಅವಳಲ್ಲಿ ಪ್ರಾರ್ಥಿಸಿ ಕ್ಷಮೆ ಕೇಳುತ್ತೇನೆ. ನಂತರ ನಾನು ಕೇದಾರನಾಥಕ್ಕೆ ಹೋಗುತ್ತೇನೆ. ನಾನು ಅವಳ ಮಾತಿಗೆ ತಲೆ ಆಡಿಸಿದೆ. ನನಗೆ ಈ ಸಮಯದಲ್ಲಿ ರಾಜಿಗಿಂತ ಪರಿಶುದ್ಧ ಆತ್ಮ ಇದ್ದಂತೆ ತೋರಲಿಲ್ಲ. ನಮ್ಮ ಪ್ರಯಾಣವು ಪೂರ್ಣಗೊಂಡಿತ್ತು. ನಾನು ಕಣ್ಣು ಹಾಯಿಸಿದಾಗ ನಾವು ಕೇದಾರನಾಥ್ಗೆ ತಲುಪಿದ್ದೆವು. ಮೊದಲು ನಾನು ಕೇದಾರನಾಥನ್ನು ನೋಡಿದಾಗ ನನ್ನ ಕಣ್ಣಿನಲ್ಲಿ ನೀರು ತುಂಬಿತ್ತು ಮತ್ತು ನಾನು ನಡುಗುತ್ತಿದ್ದೆ. ಆದರೆ ರಾಜಿ ವಿಚಿತ್ರ ಸ್ಥಿತಿಯಲ್ಲಿದ್ದಳು ಮತ್ತು ಅವಳು ನರಳುತ್ತಿದ್ದಳು. ಅವಳು ನನ್ನ ಕೈ ಹಿಡಿದುಕೊಂಡು ಹೇಳಿದಳು, ನನ್ನ ಆರೋಗ್ಯ ಹದಗೆಟ್ಟಿದೆ, ನನ್ನನ್ನು ಹೋಟ್ಲಿಗೆ ಕರೆದುಕೊಂಡು ಹೋಗಿ. ನಾನು ರಾಜಿಯಿಂದ ಈ ರೀತಿ ನಡವಳಿಕೆಯನ್ನು ನಿರೀಕ್ಷಿಸಿರಲಿಲ್ಲ. ಏನಾಯಿತು ರಾಜಿ, ನೀವು ಹುಷಾರಾಗಿದ್ದೀರಿ ತಾನೇ? ಹೌದು, ನಾನು ಚೆನ್ನಾಗಿದ್ದೇನೆ, ಆದರೆ ನನಗೆ ಭಯವಾಗುತ್ತಿದೆ. ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ, ಇಲ್ಲದಿದ್ದರೆ ನನ್ನ ಉಸಿರಾಟ ಇಲ್ಲೇ ನಿಲ್ಲಬಹುದು. ನಾನು ನನ್ನ ಪೇಷಂಟ್ ರಾಜಿಯನ್ನು ನೋಡಿಕೊಂಡೆ. ಅವರನ್ನು ಹೋಟೆಲ್ನ ಒಂದು ರೂಮಿಗೆ ಬಿಟ್ಟೆ. ನಾನು ಕೇದಾರನಾಥ್ಗೆ ಬಂದೆ ಮತ್ತು ಮುಂದಿನ ತಿಂಗಳಲ್ಲಿ ನನ್ನ ಮದುವೆ ಇತ್ತು. ಅಲ್ಲಿ ಹೋಗಿ ನಾನು ನನ್ನ ಖುಷಿಯ ಜೀವನಕ್ಕಾಗಿ ಪ್ರಾರ್ಥಿಸಿದೆ. ಕೇದಾರನಾಥದಿಂದ ಹಿಂತಿರುಗಿ ಹೋಗಲು ಮನಸ್ಸಾಗಲಿಲ್ಲ. ಆದರೆ ನಾನು ರಾತ್ರಿಯ ವೇಳೆ ಹಿಂತಿರುಗಿದೆ. ಬೆಳಿಗ್ಗೆ ನಾನು 2 ಬಾರಿ ಕೇದಾರನಾಥಕ್ಕೆ ಹೋಗಬೇಕೆಂದು ಯೋಚಿಸಿದೆ. ಆಗ ರಾಜಿ ನನ್ನ ಬಳಿ ಬಂದಳು ಮತ್ತು ನಮ್ಮನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದಳು. ಹೌದು, ನಾವಿಂದು ಕೇದಾರನಾಥಕ್ಕೆ ಹೋಗುತ್ತಿದ್ದೇವೆ ಎಂದು ಹೇಳಿ ನಾನು ಅವರನ್ನು ಮತ್ತೆ ಕೇದಾರನಾಥ್ಗೆ ಕರೆದುಕೊಂಡು ಬಂದೆ. ಕೇದಾರನಾಥದ ಬಳಿ ಹೋದಾಗ ರಾಜಿ ಕಣ್ಣು ಮುಚ್ಚಿ ಪ್ರಣೀತನಿಗೆ ಹೇಳಿದಳು, ನನ್ನ ಕೈ ಹಿಡಿದು ನನ್ನನ್ನು ಕೇದಾರನಾಥದ ಒಳಗೆ ಕರೆದುಕೊಂಡು ಹೋಗು ಎಂದಳು. ಅವನು ರಾಜಿಯ ಮನವಿಗೆ ಒಪ್ಪಿದ. ನಾನು ರಾಜಿಯ ನಡವಳಿಕೆ ನೋಡಬೇಕೆಂದು ಬಯಸಿದ್ದೆ. ಅವಳು ಕೇದಾರನಾಥ್ಗೆ ಬರಲು ಹಂಬಲಿಸುತ್ತಿದ್ದಳು. ಒಬ್ಬ ವ್ಯಕ್ತಿಯು ದೊಡ್ಡ ಆಸೆಯನ್ನು ಪೂರೈಸಿದಾಗ ತನ್ನ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡಲು ಬಯಸಿದ್ದೆ. ಅವನು ರಾಜಿಯ ಕೈ ಹಿಡಿದು ಕೇದಾರನಾಥದ ಒಳಗೆ ಕರೆದುಕೊಂಡು ಹೋದ. ಈಗ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಎಂದು ಹೇಳಿದ. ರಾಜಿಗೆ ಕೇದಾರನಾಥವನ್ನು ನೋಡಿ ತುಂಬ ಸಂತೋಷವಾಯಿತು. ಅವಳ ಮುಖದ ಬಣ್ಣವು ಬದಲಾಯಿತು. ಇದ್ದಕ್ಕಿದ್ದಂತೆ ಕಿರುಚಲು ಪ್ರಾರಂಭಿಸಿದಳು ಮತ್ತು ಹಿಂದಕ್ಕೆ ಓಡಿದಳು. ಅವಳ ನಡವಳಿಕೆಯಲ್ಲಿ ಪ್ರೀತಿ ಇತ್ತೇ ಹೊರತು ದ್ವೇಷ ಇರಲಿಲ್ಲ. ಅವಳು ಹುಚ್ಚಿಯಂತೆ ಓಡುತ್ತಿದ್ದಳು. ಅವಳಿಗೆ ಅವಳ ಸ್ಕಾರ್ಫ್ ಬಗ್ಗೆ ಗಮನ ಇರಲಿಲ್ಲ. ಕೇದಾರನಾಥದ ಬಳಿ ಅವಳ ಸ್ಕಾರ್ಫ್ ಬಿದ್ದಿತ್ತು. ಎಲ್ಲರೂ ಅವಳತ್ತ ನೋಡಿದರು ಮತ್ತು ಜನರು ಅವಳ ಕಡೆಗೆ ಹೋಗುತ್ತಿದ್ದರು. ಎಲ್ಲರ ಮುಂದೆ ಹುಚ್ಚಿಯಂತೆ ಆಡುವುದನ್ನು ತಪ್ಪಿಸಲು ನಾನು ಮುಂದೆ ಹೋಗಿ ರಾಜಿಯ ಕೈ ಹಿಡಿದುಕೊಂಡು ಮುಂದೆ ನಡೆಯಲು ಹೇಳಿದೆ. ಆದರೆ ಅವಳಿಗೆ ತನ್ನ ಮೈಮೇಲೆ ಪ್ರಜ್ಞೆ ಇದ್ದಿದ್ದರೆ ಅವಳು ನನ್ನ ಮಾತನ್ನು ಕೇಳುತ್ತಿದ್ದಳು. ಅವಳು ನನ್ನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡಳು ಮತ್ತು ಜೋರಾಗಿ ಕಿರುಚುತ್ತಿದ್ದಳು. ಎಲ್ಲರೂ ಅವಳ ಸುತ್ತ ಜಮಾಯಿಸಿದರು ಮತ್ತು ಎಲ್ಲರೂ ಆಶ್ಚರ್ಯಚಕಿತರಾದರು. ಎಲ್ಲರೂ ಈ ಹೆಂಗಸಿಗೆ ಏನಾಯಿತು ಎಂದು ನನ್ನನ್ನು ಕೇಳುತ್ತಿದ್ದರು. ನಾನು ಅವಳೊಬ್ಬಳು ಪೇಷಂಟ್ ಎಂದಿದ್ದೆ. ಅವಳ ಆರೋಗ್ಯ ಸಹ ಹದಗೆಟ್ಟಿತ್ತು. ಈ ಸಮಯದಲ್ಲಿ ಪ್ರಣೀತ್ ಧೈರ್ಯ ಮಾಡಿದ. ಅವನು ರಾಜಿಯ ಕೈ ಹಿಡಿದುಕೊಂಡು ಕೇದಾರನಾಥದಿಂದ ಎಳೆದುಕೊಂಡು ಹೋದನು. ನಾನು ಬೇಗ ಟ್ಯಾಕ್ಸಿ ವ್ಯವಸ್ಥೆ ಮಾಡಿದೆ. ನಾವು ಮತ್ತೆ ಹೋಟೆಲ್ ತಲುಪಿದೆವು. ರಾಜಿಯ ಕಣ್ಣುಗಳಲ್ಲಿ ಭಯವಿತ್ತು. ಅವಳು ಪ್ರತಿ ದೃಶ್ಯವನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು. ನಾನು ರಾಜಿಯ ಕೋಣೆಗೆ ಹೋಗಿ ಏನಾಯಿತು ಎಂದು ಕೇಳಿದೆ. ಆಗ ಅವಳು ಹೇಳಿದಳು, ನಾನು ವೇಶ್ಯಾಗೃಹದಲ್ಲಿ ಜನಿಸಿದವಳು. ನನ್ನ ತಾಯಿ ವೇಶ್ಯೆಯಾಗಿದ್ದಳು. ಅವಳು ತನ್ನ ಜೀವನದುದ್ದಕ್ಕೂ ಬರೀ ತಪ್ಪುಗಳನ್ನೇ ಮಾಡಿದ್ದಳು. ಆದರೆ ಅವಳಿಗೆ ವಯಸ್ಸಾದಾಗ ಮಗುವನ್ನು ಪಡೆಯಬೇಕೆಂಬ ಆಸೆಯಾಯಿತು ಮತ್ತು ತನ್ನನ್ನು ಅಮ್ಮ ಎಂದು ಕರೆಯಲು, ತನ್ನ ನೋವು ಮತ್ತು ದುಃಖದಲ್ಲಿ ಜೊತೆಯಾಗಬಹುದು ಎಂದು ಬಯಸಿದ್ದಳು. ಮತ್ತು ಅಮ್ಮ ಗರ್ಭಿಣಿಯಾದಳು. ಆದರೆ ಅವಳು ಗರ್ಭಪಾತ ಮಾಡಿಸಿಕೊಳ್ಳಲಿಲ್ಲ. ಅದೇ ರೀತಿ ತನಗೆ ಮಗಳು ಜನಿಸಿದಳು ಎಂದು ತಿಳಿದಾಗ ಅಮ್ಮನಿಗೆ ತುಂಬ ಖುಷಿಯಾಯಿತು ಮತ್ತು ವೃದ್ಧಾಪ್ಯದಲ್ಲಿ ಆಸರೆಯಾಗಲು ತನಗೆ ನನ್ನ ಮಗಳು ಜೊತೆ ಆಗುವಳು ಎಂದು ಅಂದುಕೊಂಡಳು. ನನ್ನ ತಾಯಿ ನನ್ನ ಬಾಲ್ಯದುದ್ದಕ್ಕೂ ಅವರ ಎಲ್ಲ ಕೌಶಲ್ಯಗಳನ್ನು ನನಗೆ ಕಲಿಸಲು ಪ್ರಾರಂಭಿಸಿದಳು. ಅವಳು ಪುರುಷರ ಹೃದಯವನ್ನು ಹೇಗೆ ಗೆಲ್ಲಬೇಕೆಂದು ನನಗೆ ಕಲಿಸಿದಳು.
ಒಬ್ಬೊಬ್ಬರಿಂದಲೂ ಹೆಚ್ಚು ಹೆಚ್ಚು ಹಣವನ್ನು ಪಡೆಯುವುದು ಹೇಗೆ ಎಂದು ಕೂಡ ಕಲಿಸಿದಳು. ನಾನು ಪ್ರತಿಯೊಂದರಲ್ಲೂ ಮಾಸ್ಟರ್ ಆಗುತ್ತಿದ್ದೆ. ನನ್ನ ಸುತ್ತಲೂ ಏನು ನಡೆಯುತ್ತಿದೆಯೋ ಅದು ಪಾಪ ಅಥವಾ ತಪ್ಪು ಎಂದು ನನಗೆ ಯಾರೂ ಹೇಳುತ್ತಿರಲಿಲ್ಲ. ಹೀಗಿರುವಾಗ ನನ್ನ ತಾಯಿಯ ವಯಸ್ಸಿನ ಹೆಂಗಸರೆಲ್ಲ ಮುದುಕರಾದರು. ಎಲ್ಲರಿಗೂ ನನ್ನ ಮೇಲೆ ನಂಬಿಕೆ ಇತ್ತು. ಎಲ್ಲರೂ ನನ್ನನ್ನು ವೇಶ್ಯಾಗೃಹದ ಒಡತಿಯನ್ನಾಗಿ ನೇಮಿಸಿದ್ದರು. ನನಗೆ ಯಾವುದೇ ಭಯವಿರಲಿಲ್ಲ. ಹಣ ಸಂಪಾದಿಸುವುದೊಂದೇ ನನ್ನ ಉದ್ದೇಶವಾಗಿತ್ತು. ನಾನು ಹಣವನ್ನು ಪೂಜಿಸುತ್ತಿದ್ದೆ. ವೇಶ್ಯಾಗೃಹದಲ್ಲಿ ಇರುವವರೆಲ್ಲರಿಗೂ ವಯಸ್ಸಾಗುತ್ತಾ ಬಂದಿತ್ತು ಮತ್ತು ಅಲ್ಲಿನ ಪರಿಸ್ಥಿತಿಗಳು ಉತ್ತಮವಾಗಿರಲಿಲ್ಲ. ಯಾರೂ ನಮ್ಮ ಕಡೆಗೆ ಬರಲು ಇಷ್ಟಪಡುತ್ತಿರಲಿಲ್ಲ. ಈಗ ನಾವೆಲ್ಲರೂ ಹಸಿವಿನಿಂದ ಸಾಯುತ್ತೇವೆ ಎಂದು ತೋರುತ್ತಿತ್ತು. ಆದ್ದರಿಂದ ನಾನು ವೇಶ್ಯಾಗೃಹದಲ್ಲಿ ಕೆಲಸ ಮಾಡುವ ಹುಡುಗರಿಗೆ, ನನಗೆ ಹೊಸ ಹುಡುಗಿಯರು ಬೇಕು. ಈ ಕೋಟೆ ಆದಷ್ಟು ಬೇಗ ಹೊಸ ಹುಡುಗಿಯರಿಂದ ತುಂಬಿದ ಕೋಟೆಯಾಗಬೇಕು ಎಂದು ಹೇಳಿದೆ. ನನ್ನ ಬಳಿ ಇರುವ ಹುಡುಗರು ತುಂಬ ಫಾಸ್ಟ್ ಇದ್ದರು. ಅವರು ಬೇಗನೆ ಹೊಸ ಹುಡುಗಿಯರನ್ನು ತಂದಿದ್ದರು. ಅನೇಕ ಹುಡುಗಿಯರು ನನ್ನ ವೇಶ್ಯಾಗೃಹಕ್ಕೆ ಬಂದಿದ್ದರು. ವೇಶ್ಯಾಗೃಹಕ್ಕೆ ಬಂದ ಎಲ್ಲ ಹುಡುಗಿಯರಲ್ಲಿ ಇಬ್ಬರು ಮಾತ್ರ ಸ್ವ ಇಚ್ಛೆಯಿಂದ ಬಂದವರಾಗಿದ್ದರು ಮತ್ತು ಉಳಿದ ಎಲ್ಲ ಹುಡುಗಿಯರನ್ನು ಅಪಹರಿಸಿ ತರಲಾಯಿತು. ನನ್ನ ವೇಶ್ಯಾಗೃಹಕ್ಕೆ ಹೊಸ ಹುಡುಗಿಯರು ಬಂದಾಗೆಲ್ಲ ತುಂಬ ಅಳುತ್ತಿದ್ದರು. ನನ್ನ ಮುಂದೆ ಕೈ ಜೋಡಿಸುತ್ತಿದ್ದರು. ನಮ್ಮನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತಿದ್ದರು. ಆದರೆ ನಾನು ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ನನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದೆ. ಹುಡುಗಿ ಎಷ್ಟು ಸಭ್ಯಳಾಗಿರುತ್ತಿದ್ದಳೋ ಅವಳ ರೇಟು ಕೂಡ ಜಾಸ್ತಿ ಇರುತ್ತಿತ್ತು. ನನಗೆ ಪೊಲೀಸರ ಜೊತೆ ಕೂಡ ಸಂಪರ್ಕವಿತ್ತು. ಅದಕ್ಕೆ ನನಗೆ ಯಾವುದೇ ಬಂಧನದ ಭಯವಿರಲಿಲ್ಲ. ಜನಸಂದಣಿಯಿಂದ ಹುಡುಗಿಯರನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋಗುವಂತೆ ನಾನು ನನ್ನ ಹುಡುಗರಿಗೆ ಹೇಳಿದ್ದೆ. ಆ ದಿನ ತುಂಬ ಜೋರಾಗಿ ಮಳೆ ಬೀಳುತ್ತಿದ್ದಾಗ ನನ್ನ ಇಬ್ಬರು ಹುಡುಗರು 15 ವರ್ಷದ ಹುಡುಗಿಯನ್ನು ಕರೆತಂದು ಆ ಹುಡುಗಿಯನ್ನು ನನ್ನ ಮುಂದೆ ನಿಲ್ಲಿಸಿದ್ದರು. ಅವಳು ತುಂಬ ಹೆದರಿದ್ದಳು. ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈ ಹುಡುಗಿಯನ್ನು ಕರೆತಂದಿದ್ದೇವೆ ಎಂದು ಅವರು ಹೇಳಿದರು. ಆ ಹುಡುಗಿಗೆ ತನಗೆ ಏನು ತೊಂದರೆಯಾಗಲಿದೆ ಎಂದು ಅವಳಿಗೆ ಅರ್ಥವಾಗಿತ್ತು ಮತ್ತು ಅವಳು ತುಂಬ ಹೆದರುತ್ತಿದ್ದಳು. ಮತ್ತು ನಾನು ಅವಳಿಗೆ ಕೇಳಿದೆ, ನಿನ್ನ ಹೆಸರೇನು? ಅವಳು ಹೇಳಿದಳು, ನನ್ನ ಹೆಸರು ಪಾರು. ನಾನು ಪಂಡಿತರ ಮಗಳು. ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ. ರಾತ್ರಿಯೆಲ್ಲ ನಾನು ಮನೆಗೆ ಹೋಗದಿದ್ದರೆ ನನ್ನ ತಂದೆಯ ಮರ್ಯಾದೆ ಹೋಗುತ್ತದೆ. ನನ್ನ ತಂದೆ ಎಲ್ಲರಿಗೂ ಒಳ್ಳೆತನದ ಬಗ್ಗೆ ಪಾಠ ಮಾಡುತ್ತಾರೆ. ನನ್ನನ್ನು ಮನೆಯಿಂದ ಕಿಡ್ನ್ಯಾಪ್ ಮಾಡಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಆದರೆ ಅವರ ಸ್ವಂತ ಮಗಳು ಮನೆಯಿಂದ ಓಡಿ ಹೋಗಿದ್ದಾಳೆಂದು ಜನರೆಲ್ಲ ಆಡಿಕೊಳ್ಳುತ್ತಾರೆ. ನಾನು ನಗುತ್ತಾ ಹೇಳಿದೆ, ನನಗೆ ನಿನ್ನನ್ನು ನೋಡಿದರೆ ತುಂಬ ಹೆಮ್ಮೆ ಎನಿಸುತ್ತಿದೆ. ನಾನು ನಿನ್ನ ಮೂಲಕ ತುಂಬ ಹಣವನ್ನು ಗಳಿಸುತ್ತೇನೆ. ನೀನು ನನಗೆ ಬಹಳ ಉಪಯೋಗವಾಗುವೆ. ಅವಳು ಮತ್ತೆ ಅಳಲು ಪ್ರಾರಂಭಿಸಿದಳು ಮತ್ತು ನನ್ನ ಹೆಸರಿಗೆ ಸ್ವಲ್ಪವಾದರೂ ಗೌರವ ಕೊಡಿ ಎಂದು ಹೇಳಿದಳು. ಆಗ ನಾನು ಹೇಳಿದೆ, ಇಂದಿನಿಂದ ನಿನ್ನ ಹೆಸರು ಖುಷ್ಬು ಎಂದು ಬದಲಾಯಿಸುತ್ತೇನೆ. ನಾನು ತಾಯಿ ಪಾರ್ವತಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ಅವರ ಭಕ್ತೆ. ನನಗೆ ಅವರ ಬಗ್ಗೆ ತುಂಬ ಹೆಮ್ಮೆ ಇದೆ. ನಾನು ನನ್ನ ಇಡೀ ಜೀವನವನ್ನು ಪಾರ್ವತಿಯ ಪಾದದ ಬಳಿಯೇ ಕಳೆದಿದ್ದೇನೆ ಮತ್ತು ನನ್ನ ತಂದೆಯೂ ಸಹ ತಮ್ಮ ಜೀವನವನ್ನು ದೇವರ ಸೇವೆಯಲ್ಲಿ ಕಳೆದಿದ್ದಾರೆ. ಅವಳ ಮಾತನ್ನು ಕೇಳಿ ನಾನು ಅವಳ ಕೆನ್ನೆಗೆ ಹೊಡೆದೆ. ನೀನು ಒಬ್ಬ ವೇಶ್ಯೆಯ ಮುಂದೆ ಈ ಎಲ್ಲ ಹೆಸರುಗಳನ್ನು ಹೇಳಿದರೆ ನಾನು ನಿನ್ನನ್ನು ಬಿಡುತ್ತೇನೆ ಎಂದು ಯೋಚಿಸಿದ್ದೀಯಾ? ನಾನು ಅದೆಲ್ಲದರಿಂದ ದೂರವಿದ್ದೇನೆ. ಆ ಹುಡುಗಿ ಅಳುತ್ತಲೇ ಇದ್ದಳು. 1 ವರ್ಷ ಅವಳು ನನ್ನ ಬಳಿ ಕೆಲಸ ಮಾಡಿದಳು ಮತ್ತು ಅವಳಿಂದ ನಾನು ಸಾಕಷ್ಟು ಹಣವನ್ನು ಸಂಪಾದಿಸಿದೆ. ಒಂದು ದಿನ ಅವಳ ಆರೋಗ್ಯ ಹದಗೆಟ್ಟಿತ್ತು. ನಾನು ಅವಳ ಬಳಿಗೆ ಹೋದಾಗ ಅವಳ ಕಣ್ಣುಗಳು ನಿರ್ಜೀವವಾಗಿದ್ದವು. ನಾನು ಅವಳಿಗೆ ಏನಾಯಿತು ಎಂದು ಕೇಳಿದೆ. ಅವಳು ಅಳುವ ಧ್ವನಿಯಲ್ಲಿ ಹೇಳಿದಳು, ನಾನು ನನ್ನ ದೇವರನ್ನು ಹೇಗೆ ಎದುರಿಸಲಿ? ನಾನು ದೇವರ ಮುಂದೆ ಹೇಗೆ ಹೋಗಲಿ? ನಿತ್ಯವೂ ನನ್ನ ನಾಲಿಗೆಯಲ್ಲಿ ದೇವರ ನಾಮವು ಹರಿದಾಡುತ್ತಿತ್ತು. ಆದರೆ ಇಲ್ಲಿಗೆ ಬಂದಾಗಿನಿಂದ ದೇವರ ಪಠಣೆಯನ್ನೇ ಮರೆತಿದ್ದೇನೆ. ಈ ಪಾಪ ಮಾಡಿದ ನಾನು ಹೇಗೆ ದೇವರ ನಾಮವನ್ನು ಪಠಿಸಲಿ? ಹೀಗೆ ಏನೇನು ಹೇಳುತ್ತಲೇ ತನ್ನ ಉಸಿರನ್ನು ಬಿಟ್ಟಳು. ಖುಷ್ಬು ಹೋದ ನಂತರ ಅವಳದು ಎಂಥ ವ್ಯಕ್ತಿತ್ವ ಅಂದುಕೊಂಡೆ. ಖುಷ್ಬು ಪಾರ್ವತಿ ದೇವಿಯ ಭಕ್ತಿಯಲ್ಲಿ ಹುಚ್ಚಿಯದಳು. ನಾನು ಪಾರ್ವತಿ ದೇವಿಯ ಬಗ್ಗೆ ತಿಳಿದುಕೊಳ್ಳಲು ಪ್ರಾರಂಭಿಸಿದೆ. ನಾನು ದೇವಿ ಭಕ್ತಿ ಮಾಡುತ್ತಿದ್ದೆ ಮತ್ತು ನಾನು ಕೆಟ್ಟದ್ದನ್ನು ಬಿಡಲು ನಿರ್ಧರಿಸಿದೆ. ಆದರೆ ನಾನು ಇದನ್ನೆಲ್ಲ ಬಿಟ್ಟರೆ ಹೇಗೆ ವೈಭವಯುತವಾಗಿ ಬದುಕುವುದು ಎಂದು ಯೋಚಿಸಿದೆ. ಆದರೂ ನಾನು ನನ್ನ ವೃದ್ಧಾಪ್ಯದಲ್ಲಿ ಇದನ್ನೆಲ್ಲ ಬಿಟ್ಟು ಒಳಿತಿನ ಹಾದಿಯಲ್ಲಿ ನಡೆದು ಜನರಿಗೆ ಒಳ್ಳೆಯದನ್ನು ಮಾಡಬೇಕು, ಪಾಪವನ್ನು ಬಿಡಬೇಕು ಎಂಬ ತೀರ್ಮಾನಕ್ಕೆ ಬಂದೆ. ದೇವರಲ್ಲಿ ಕ್ಷಮೆ ಕೇಳಿದಾಗಲೆಲ್ಲ ಅವನು ಕ್ಷಮಿಸುತ್ತಾನೆ ಎಂಬುದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ನಾನು ಸಾಯುವ ಮೊದಲು ಗಂಗಾ ನದಿಯಲ್ಲಿ ಮಿಂದು ನನ್ನ ಪಾಪವನ್ನು ಕಳೆದುಕೊಳ್ಳಬೇಕು ಎಂದು ಅಂದುಕೊಂಡಿದ್ದೇನೆ. ಡಾಕ್ಟರ್ ಸಾಹೇಬ್ರೆ, ನನ್ನ ಜೀವನದ ಯೋಜನೆಯಲ್ಲಿ ನಾನು ದೇವರನ್ನು ಮೋಸಗೊಳಿಸಲು ಬಯಸಿದ್ದೆ. ನನಗೆ ವಯಸ್ಸೇ ಆಗಿರಲಿಲ್ಲ. ಅದಾಗಲೇ ಮಾರಣಾಂತಿಕ ಕಾಯಿಲೆ ನನ್ನನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ನನಗೆ ಸಾವು ಹತ್ತಿರವಾಗಿದೆ ಎಂದು ತಿಳಿದಾಗ ನಾನು ತೀರ್ಥಯಾತ್ರೆಗೆ ಹೋಗಿ ನನ್ನ ಪಾಪಗಳನ್ನು ಏಕೆ ತೊಳೆದುಕೊಳ್ಳಬಾರದು ಎಂದು ಯೋಚಿಸಿದೆ. ನನ್ನನ್ನು ಆಸ್ಪತ್ರೆಯಲ್ಲಿ ಭೇಟಿಯಾಗಲು ಬಂದವನು ನಾನು ಪಾಪಿ ಎಂದು ಸರಿಯಾಗಿ ಹೇಳಿದ್ದಾನೆ ಮತ್ತು ನನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಅವನಿಗೆ ಚೆನ್ನಾಗಿ ತಿಳಿದಿತ್ತು ಮತ್ತು ಅವನು ನಿಜ ಹೇಳುತ್ತಿದ್ದನು. ನಾನು ರಾಜಿ ಹೇಳಿದ್ದನ್ನೆಲ್ಲ ತುಂಬ ಶಾಂತವಾಗಿ ಕೇಳಿದೆ. ಹಾಗೆ ನಾನು ಹೇಳಿದೆ, ಸರಿ, ನೀನು ಹೇಳಿದ್ದೆಲ್ಲವೂ ನನಗೆ ಅರ್ಥವಾಯಿತು. ಆದರೆ ಈಗ ನೀನು ಇದನ್ನು ಹೇಳು, ನೀನು ಏಕೆ ಕಿರುಚುತ್ತಿದ್ದೆ? ಅವಳು ಹೇಳಿದಳು, ಡಾಕ್ಟರ್, ನಾನು ಅಳುತ್ತಿದ್ದೆ. ನನ್ನ ಕ್ಷಮೆಯ ನಿರೀಕ್ಷೆಯಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಪಾಪ ತೊಡೆಯುತ್ತದೆ ಎಂದು ನನಗೆ ಖಚಿತವಾಗಿತ್ತು. ನಾನು 2 ಹನಿ ಕಣ್ಣೀರು ಹಾಕಿದರೆ ಸ್ವರ್ಗಕ್ಕೆ ಹೋಗಲು ಅರ್ಹಳಾಗುತ್ತೇನೆ. ಆದರೆ ನನಗೆ ಏನಾಯಿತು ಗೊತ್ತಾ? ಎಲ್ಲರೂ ಕೇದಾರನಾಥದ ಮುಂದೆ ನಿಂತು ಅಳುತ್ತಿದ್ದರು, ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದರು, ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರು. ಅಲ್ಲಿ ನನಗೆ ಏನೂ ಕಾಣಿಸಲಿಲ್ಲ. ನಾನು ನನ್ನ ಪಕ್ಕದಲ್ಲಿ ನಿಂತಿದ್ದ ಮಹಿಳೆಯನ್ನು ಕೇಳಿದೆ, ಕೇದಾರನಾಥ್ ಎಲ್ಲಿದೆ?
ಮತ್ತು ಅವಳು ಹೇಳಿದಳು, ಅದು ನಿನ್ನ ಮುಂದೆಯೇ ಇದೆ. ನಾನು ಎಲ್ಲ ಕಡೆ ನೋಡುತ್ತಿದ್ದೇನೆ, ಆದರೆ ಕೇದಾರನಾಥ್ ಮಾತ್ರ ಎಲ್ಲಿಯೂ ಕಾಣಿಸಲಿಲ್ಲ. ಇದರ ಅರ್ಥವೇನೆಂದು ನಿಮಗೆ ತಿಳಿದಿದೆಯೇ? ನಾನು ಸ್ವರ್ಗ ನರಕವನ್ನು ಹುಡುಕಿಕೊಂಡು ತೀರ್ಥಯಾತ್ರೆಗೆ ಹೊರಟಾಗ ದೇವರು ನನ್ನ ಮೇಲೆ ಕೋಪಗೊಂಡಿದ್ದಾನೆ ಮತ್ತು ಅಸಮಾಧಾನಗೊಂಡಿದ್ದಾನೆ. ನನಗೆ ಎಲ್ಲ ಜಾಗಗಳಲ್ಲೂ ಕೇವಲ ಖುಷ್ಬು ಮಾತ್ರ ಕಾಣಿಸುತ್ತಿದ್ದಳು. ಅವಳು ನಗುತ್ತಿದ್ದಳು. ನನಗೆ ಕೇವಲ ಅವಳ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಪಾಪದ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಅಸಹಾಯಕತೆಯಿಂದ ಪಾಪ ಮಾಡುವುದು, ಇವೆರಡರಲ್ಲೂ ತುಂಬ ವ್ಯತ್ಯಾಸವಿದೆ. ನನಗೆ ನನ್ನ ಪ್ರೀತಿ ಸಿಕ್ಕಿದೆ. ಈಗ ನೀನು ಹೇಳು, ನಿನಗೇನು ಸಿಕ್ಕಿದೆ? ರಾಜಿ ಒದ್ದಾಡುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಳು ತನ್ನ ಕೈಯನ್ನು ನನ್ನ ಮುಂದೆ ಚಾಚಿದಳು ಮತ್ತು ಹೇಳಿದಳು, ನೋಡು, ನನ್ನ ಕೈ ಖಾಲಿ ಇದೆ. ನನಗಂತೂ ಏನೂ ಸಿಕ್ಕಿಲ್ಲ. ಅವಳ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ನಾನು ತಕ್ಷಣ ಒಂದು ಟ್ಯಾಕ್ಸಿಯನ್ನು ಕರೆದೆ. ನಾನು ರಾಜಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಂದಾಗ ಅವಳ ಉಸಿರು ನಿಂತು ಹೋಗಿತ್ತು. ಎಲ್ಲರೂ ತುಂಬ ಚಿಂತಿತರಾಗಿದ್ದರು. ಈ ಸಂದರ್ಭದಲ್ಲಿ ನಾನು ಸಹ ತುಂಬ ಹೆದರಿಕೊಂಡಿದ್ದೆ. ಸತ್ತ ಮೇಲೆ ಅವಳ ಪರಿಸ್ಥಿತಿ ಏನಾಗಬಹುದು ಎಂದು ನನಗೆ ಒಂದೂ ಅರ್ಥವಾಗಲಿಲ್ಲ. ರಾಜಿಯ ಅಂತಿಮ ಸಂಸ್ಕಾರ ನಡೆಸಬೇಕು. ಕನಿಷ್ಠವೆಂದರೂ ಅವಳ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂದು ನಾನು ಎಲ್ಲರಿಗೂ ಹೇಳಿದೆ. ನಾನು ಸೈನ್ ಮಾಡಿ ಇದಕ್ಕಾಗಿ ಪರ್ಮಿಷನ್ ತೆಗೆದುಕೊಂಡೆ. ಆದರೆ ನನ್ನ ಅರ್ಜಿಯನ್ನು ತಿರಸ್ಕರಿಸಲಾಯಿತು. ಇದೇನಾಗುತ್ತಿದೆ ಎಂದು ನಾನಂತೂ ತುಂಬ ಚಿಂತೆಗೊಳಗಾಗಿದ್ದೆ. ರಾಜಿಯ ಶವವನ್ನು ತೆಗೆದುಕೊಂಡು ಅವಳ ಮನೆಗೆ ಬಂದೆ. ಅವಳ ಅಡ್ಡೆಗೆ ಬಂದು ಅವಳ ಶವವನ್ನು ಅವಳ ಜೊತೆಗಾರರಿಗೆ ನೀಡಿ ನಾನು ಮರಳಿ ಮನೆಗೆ ಬಂದೆ. ಈ ಘಟನೆ ನಡೆದು 4 ವರ್ಷಗಳು ಕಳೆದಿವೆ. ಆದರೂ ಈಗಲೂ ನನಗೆ ರಾಜಿಯ ನೆನಪು ಕಾಡುತ್ತಿದೆ. ಈಗಂತೂ ನನಗೆ ಅರ್ಥವಾಗಿತ್ತು, ನಮ್ಮ ಜೀವನದಲ್ಲಿ ಯಾರಿಗೂ ಅನ್ಯಾಯ ಮಾಡಬಾರದು ಮತ್ತು ನಮ್ಮ ಪ್ರಾಪಂಚಿಕ ಸುಖಕ್ಕಾಗಿ ಮತ್ತೊಬ್ಬರನ್ನು ಪಾಪದ ಕೂಪಕ್ಕೆ ತಳ್ಳಬಾರದು. ಈ ಪ್ರಪಂಚದಲ್ಲಿ ಎಲ್ಲರ ಜೀವನ ತುಂಬ ಚಿಕ್ಕದಾಗಿದೆ. ನಮ್ಮ ಖುಷಿಗಾಗಿ ನಾವು ಯಾರನ್ನು ಪಾಪದ ಕೂಪಕ್ಕೆ ತಳ್ಳಬಾರದು. ನಾನು ದೇವಸ್ಥಾನಕ್ಕೆ ಹೋದಾಗ ಯಾವಾಗಲೂ ದೇವರಲ್ಲಿ ರಾಜಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರು ಅವಳ ಆತ್ಮಕ್ಕೆ ಶಾಂತಿ ನೀಡಲಿ. ಅವಳ ಆತ್ಮಕ್ಕೆ ಶಾಂತಿ ದೊರೆತಿದೆಯೋ ಇಲ್ಲವೋ ಬಲ್ಲವರಾರು. ಅವಳು ಸಾಯುವಾಗ ಕೊನೆಗಾಲದಲ್ಲಿ ಭಗವಂತನ ಹೆದರಿಕೆಯಿಂದ ತನ್ನ ಆತ್ಮದಲ್ಲಿ ಲೀನವಾಗಿದ್ದಾಳೆ. ಹಾಗಾದರೆ ಅವಳ ಆತ್ಮವನ್ನು ಹಾಗೆ ಬಿಡಬೇಕೇ? ಅವಳಿಗೆ ತಕ್ಕ ಶಿಕ್ಷೆಯಾಗುತ್ತಾ? ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಒಂದಂತೂ ಅರ್ಥವಾಯಿತು, ಪ್ರತಿಯೊಬ್ಬರೂ ತಮ್ಮ ಆತ್ಮಕ್ಕೆ ಭಗವಂತನ ಹೆದರಿಕೆ ಇರುವಂತೆ ನೋಡಿಕೊಳ್ಳಬೇಕು. ಯಾವುದು ಸರಿ, ಯಾವುದು ತಪ್ಪು ಎಂದು ಅವನು ಯಾವಾಗಲೂ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿರುತ್ತಾನೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.